ರಸಗೊಬ್ಬರಕ್ಕಾಗಿ ಅನ್ನದಾತರ ಬೃಹತ್ ಪ್ರತಿಭಟನೆ. ಸಮರ್ಪಕವಾಗಿ ರಸಗೊಬ್ಬರ ಸಿಗದಿದ್ದಕ್ಕೆ ಅನ್ನದಾತರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯ ಮುಳಗುಂದ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಮುಳಗುಂದ ಭಾಗದ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಪೂರೈಕೆ ಆಗುತ್ತಿಲ್ಲ, ಇದರಿಂದ ಬೆಳೆಗಳು ಹಾಳಾಗುತ್ತಿವೆ ಎಂದು ಅನ್ನದಾತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕುವ ಮೂಲಕ ಸ್ಥಳಕ್ಕೆ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದರು. ಇನ್ನು ಈ ಸಂದರ್ಭದಲ್ಲಿ ಗದಗ ತಾಲೂಕಿನ ನೂರಾರು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರ್. ಅಲ್ರಿ ರೈತರಿಗೆ ಅವಮಾನ ಮಾಡ್ತಾರೆ ಅಂದ್ರೆ ಅವ್ರು ಎಂತ ಅಧಿಕಾರಿ? ಅವರು ವಿಚಾರಣೆ ಮಾಡಿ ಮಾತಾಡ್ಬೇಕ. ಇಲ್ಲಿ ಸಾಹೇಬ್ರು PSI ಸಾಹೇಬ್ರು ಹಚ್ಕೊಟ್ರ ಕಟ್ ಮಾಡ್ತಾರೆ ಫೋನ್. ಅವ್ರು ಏನ್ ಮಾಡ್ತಾರ ನೋಡ್ರಿ, ಅದನ್ನ ಕಟ್ ಮಾಡ್ತಾರ ಅಂದ್ರೆ ಅಧಿಕಾರಿಗೆ ಬೆಲೆ ಇಂಟೆಂಟ್ ಹಾಕಿಲ್ಲ ಅಂತೀರಿ. ಸಮಕ್ಷಮ ಕರೆಸಿಬಿಡ್ರಿ ಜಗತ್ ಮೇಲೆ. ಕೇಂದ್ರದವ್ರು ಕರೆಸಿ ಯಾಕೆ ಗೊಬ್ಬರ ಬರುವಂತ ಕೇಳ್ರಿ. ಅವ್ರು ಇಂಟೆಂಟ್ ಕೊಟ್ಟಾರೇನಿಲ್ಲ ಅನ್ನೋದು ಕೇಳ್ರಿ, ಹಾಕ್ಯಾರಿಲ್ಲ ಕೇಳ್ರಿ. ನಾವು ಯಾವಾಗ್ಲೂ ಫೋನ್ ಮಾಡಿದ್ರ ನಾವು ನಿಮ್ಮ ಆಫೀಸ್ ಟೈಮ್ ಇಟ್ಕೊಂಡು ಫೋನ್ ಮಾಡಿದ್ವಿ. 5 ಗಂಟೆ ನಂತರ 24 ತಾಸು ಕೆಲಸ. ಗೌರ್ಮೆಂಟ್ ಸರ್ವೆಂಟ್ ಅಂದ್ರೆ 24 ತಾಸು ಕೆಲಸ. ನೀವು ಖಾಕಿ ಒಳಗೆ ಕೆಲಸ ಮಾಡ್ತಾರ, ಬಿಲ್ಡರ್ಸ್ ಮೇಲೆ ಕೆಲಸ ಮಾಡ್ತೀರಿ. ಸರ್ಕಾರಿ ಒಳಗಾಗಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ 24 ತಾಸು ಕೆಲಸ ಮಾಡಬೇಕು. ಆದ್ರೆ ಮುಳಗುಂದ ರೈತ ಸಂಘದವರು ಪ್ರತಿಭಟನೆ ಮಾಡಂತ ತಾಲೂಕು ತಲಾಟಿ ಕಾರ್ಯಾಲಯದ ಮುಂದೆ ನಿನ್ನೆ ಫೋನ್ ಹಚ್ಚಿದ್ರಿ, ನೀವು ಏನೇನಾರ ಮಾತಾಡಿದ್ರಿ. ಹೊಳ್ಳಿ ಫೋನ್ ಹಚ್ಚಿದ್ರಿ, ಮತ್ತೇನು ಮಾತಾಡಿದ್ರಿ ನೀವು? ಅಲ್ರಿ ಸರಿಯಾಗಿ ನೀವು ಮಾತಾಡಿಲ್ರಿ. ನೀವು ಸರಿಯಾಗಿ ಮಾತಾಡಿದಕ್ಕೆ ನಮ್ಗೆ ಸಿಟ್ಟು ಬಂದಿದ್ದು. ಹಲೋ ಹೇಳ್ರಿ, ನೀವು ಬರ್ರಿ ಇಲ್ಲಿ. ಮೇಡಮರ ನೀವು ಮಾತಾಡಿಲ್ಲ ಬರ್ರಿ, ಮನೆ ಹೋಗಿ ನಮ್ಗೆ ಗೊಬ್ಬರ ಬೇಕ್ರಿ. ಏನೋ ನಾವು ಏನು ಹೆಚ್ಚಿಗೆ ಮಾತಾಡೋದಿಲ್ಲ. ಜ್ಞಾನ ಯೂರಿಯಾ ಹೊಡಿತೀವ್ರಿ, ಇದನ್ನ ಗೊಬ್ಬರ ಬಂದ್ ಮಾಡ್ಸಿರಿ ನೀವು. ಹಂಗಾರ ಹೌದು, ಮತ್ತ ನೀವು ಬರೋ ಮಠ ಕೂತಿರ್ತೀರಿ. ನೀವು ಬರೋ ಮಠ ಇಲ್ರಿ, ನೀವ ಬೇಕ್ರಿ ನಮ್ಗ, ನೀವ ಬೇಕು. ಹೌದ್ರಿ, ನಾವು ಹಠ ಮಾಡೋರ್ರಿ. ಈಗ ಬರ್ಬೇಕ್ರಿ ನೀವು. ನೀವು ಬರೋ ಮಠ ನಾವು ಹಿಂದಾಡಿ ಟೈಮ್ ಕೊಟ್ಟಿರೋ ಅವ್ರು ಮಾತ್ರ ಇಲ್ಲಿ ಬರ್ಬೇಕು.